ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನು ನಡೀತಾ ಇದೆ? ಕಾಡು ಮಂತ್ರಿ ಈಶ್ವರ್ ಖಂಡ್ರೆ ಅವರೇ, ಸ್ವಲ್ಪ ನಿಮಗೆ ಟೈಮ್ ಇದ್ರೆ, ಫ್ರೀ ಇದ್ರೆ ಈ ಕಡೆ ನೋಡಿ, ಈ ಕಡೆ ಗಮನ ಕೊಡಿ ಎನ್ನುವಂತಹ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಜನರು ಕೂಡ. ಯಾಕಂದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಲ್ಲಿ ಏನು ನಡೀತಾ ಇದೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಅವರಿಗೆ ಸಮಯದಲ್ಲಿ ನೋಡಿ ಅಂತ ಬನ್ನೇರುಘಟ್ಟ ಉದ್ಯಾನವನ ಅಧಿಕಾರಿಗಳ ಮೇಲೆ ನಿರ್ಲಕ್ಷ್ಯದ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಾಡು ಪ್ರಾಣಿಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಆಫೀಸರ್ಸ್ ಎನ್ನುವಂತಹ ಪ್ರಶ್ನೆ. ಅರವಳಿಕೆ ಮದ್ದು ನೀಡಿ ಪ್ರಾಣಿಗಳನ್ನ ಕೊಂದು ಬಿಟ್ರ ಅಧಿಕಾರಿಗಳು ಎನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತಾ ಇದೆ. ಬರಸಿ, ಕಾಡೆಮ್ಮೆ ಮತ್ತು ಜಿಂಕೆಗಳಿಗೆ ಅರವಳಿಕೆ ಮದ್ದನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅರವಳಿಕೆ ಮದ್ದು ತಡೆಯಲಾಗದೆ, ಅದರ ಒಂದು ತೀವ್ರತೆಯನ್ನು ತಡೆಯಲಾಗದೆ ಆ ಪ್ರಾಣಿಗಳು ಸಾವನ್ನಪ್ಪಿದ್ದಾವೆ ಎನ್ನುವಂತಹ ಆರೋಪ. ಪ್ರಾಣಿ ಬಸರಿ ಏನಿದೆ, ಬಸರಿಗೆ ಒಂದು ಕಾಡೆಮ್ಮೆಗೆ ಕೊಟ್ಟಿದ್ದಾರಂತೆ. ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅರವಳಿಕೆ ಮತ್ತು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳ ಒಂದು ಬೇಜವಾಬ್ದಾರಿಗೆ ಪ್ರಾಣಿಗಳು ಸಾವನ್ನಪ್ಪಿದ್ದಾವೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಿಎಂ ಅಂಗಳವನ್ನು ತಲುಪಿದೆ ಬನ್ನೇರುಘಟ್ಟ ಉದ್ಯಾನವನ ಪ್ರಾಣಿ ಒಂದು ಸಾವು. ಯಾಕಂದ್ರೆ ಸಿಎಂ ಮುಂದೆ ಕೂಡ ಹೋಗಿದೆ ಈ ಒಂದು ವಿಚಾರ. ಮೃಗಾಲಯದ ನಿರ್ದೇಶಕ ಸೂರ್ಯ ಸೇನ್ ವಿರುದ್ಧ ಸಿಎಂಗೆ ದೂರು ಕೊಡಲಾಗಿದೆ. ಪ್ರಾಣಿಗಳ ಸಾವಿಗೆ ಕಾರಣವಾದಂತಹ ಒಂದು ಅಧಿಕಾರಿಗಳ ಅಮಾನತಿಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಬನ್ನೇರುಘಟ್ಟ ಒಂದು ರಾಷ್ಟ್ರೀಯ ಉದ್ಯಾನವನ, ಅದು ಸಾಕಷ್ಟು ಜನರು ಭೇಟಿ ಕೊಡ್ತಾ ಇರ್ತಾರೆ. ಅಲ್ಲಿರುವಂತಹ ಪ್ರಾಣಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಅಲ್ಲಿರುವಂತಹ ಒಂದು ಅಧಿಕಾರಿಗಳ ಕರ್ತವ್ಯ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿ ಅಧಿಕಾರಿಗಳ ಒಂದು ಲೋಪದೋಷ ಕಂಡು ಬರ್ತಾ ಇದೆ. ಬಸರಿ, ಕಾಡೆಮ್ಮೆ ಮತ್ತು ಜಿಂಕೆಗೆ ಅರವಳಿಕೆ ಒಂದು ಮದ್ದನ್ನು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಆ ವಿಚಾರವಾಗಿ ಅರವಳಿಕೆ ಮದ್ದನ್ನು ತಡೆಯಲಾಗಿದೆ. ಅಂದರೆ ಅದರ ಒಂದು ತೀವ್ರತೆ ಅಥವಾ ಸ್ಟ್ರಾಂಗ್ ಇರುತ್ತೆ ಆ ಒಂದು ಇಂಜೆಕ್ಷನ್, ಅದನ್ನು ತಗೊಳ್ಳೋಕ್ಕಾಗದೆ ಇವು ಸಾವನ್ನಪ್ಪಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಾಣಿ ಬಸರಿಯಾಗಿದ್ದಂತಹ ವೇಳೆ ಅರವಳಿಕೆ ಮದ್ದನ್ನು ನೀಡಿರೋದು ಅಪರಾಧ. ಆ ಸಮಯದಲ್ಲಿ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕಂತಂದರೆ ಕೊಟ್ಟಾಗ ಹೊಟ್ಟೆಯಲ್ಲಿರುವಂತಹ ಒಂದು ಪ್ರಾಣಿ ಮಗು ಏನಿರುತ್ತೆ ಅದಕ್ಕೂ ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಕೊಡಬಾರ್ದು ಅನ್ನುವಂಥದ್ದು ಒಂದು ವಿಚಾರ ಇದೆ, ಅದು ಅಪರಾಧ ಕೂಡ. ಹೀಗಾಗಿ ಆದರೂ ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಅರವಳಿಕೆ ಒಂದು ಮದ್ದನ್ನು ನೀಡಲಾಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ಒಂದು ಬೇಜವಾಬ್ದಾರಿಗೆ ಪ್ರಾಣಿಗಳು ಸಾವನ್ನಪ್ಪಿದ್ದಾವೆ ಅಂತ ಕೂಡ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ಸಿಎಂ ಅವರ ಮುಂದೆ ಕೂಡ ಹೋಗಿ ನಿಂತುಕೊಂಡಿದೆ. ಬನ್ನೇರುಘಟ್ಟ ಒಂದು ಉದ್ಯಾನದ ಒಂದು ಸಾವು ಪ್ರಕರಣ ಇದೆ, ಪ್ರಾಣಿಗಳ ಸಾವು ಪ್ರಕರಣ ಸಿಎಂ ಅವರ ಒಂದು ಗಮನಕ್ಕೂ ಕೂಡ ಹೋಗಿದೆಯಂತೆ. ಮೃಗಾಲಯದ ಒಂದು ನಿರ್ದೇಶಕ ಆಗಿರುವಂತಹ ಸೂರ್ಯ ಸೇನ್ ಇದ್ದಾರೆ, ಅವರ ವಿರುದ್ಧ ಸಿಎಂಗೆ ದೂರು ಕೂಡ ಕೊಟ್ಟಿದ್ದಾರೆ. ಇಂತಹ ಒಂದು ಅಧಿಕಾರಿಯನ್ನ ಅಮಾನತು ಮಾಡಿ ಪ್ರಾಣಿಗಳ ಒಂದು ಸಾವಿಗೆ ಕಾರಣವಾಗಿರುವಂತಹ ಅಧಿಕಾರಿಗಳು ಆ ಸ್ಥಾನದಲ್ಲಿ ಇರೋಕೆ ಲಾಯಕ್ಕಿಲ್ಲ, ಅವರನ್ನ ಅಮಾನತು ಮಾಡಿ ಅಂತ ಹೇಳಿ ಜೋರಾಗಿ ಆಗ್ರಹ ಕೇಳಿ ಬರ್ತಾ ಇದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಗಿರುವಂತಹ ಒಂದು ಘಟನೆ ಸಿಎಂ ಮುಂದೆ ಕೂಡ ಹೋಗಿದೆ. ಅವರನ್ನು ಅಮಾನತು ಮಾಡಿ ಸೂರ್ಯ ಸೇನ್ ಅವರನ್ನ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಬಯಾಲಜಿಕಲ್ ಪಾರ್ಕ್, ಬನ್ನೇರುಘಟ್ಟ ಝೂ ಇವತ್ತು ಏನಿದೆ, ಇದೊಂದು ದೊಡ್ಡ ಪಾಪಿಯ ಕೊಂಪೆಯಾಗಿದೆ. ಒಬ್ಬ ದೊಡ್ಡ ರಾವಣಾಸುರ ಇವತ್ತು ಅಲ್ಲಿ ಮೆರೀತಾ ಇದ್ದಾನೆ. ಡಿಕ್ಟೇಟರ್ಶಿಪ್ ಆಗಿ ಜನಗಳಿಗೆ ಮತ್ತು ಆ ಪ್ರಾಣಿಗಳಿಗೆ ಹೇಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂದರೆ, ಅಕ್ಟೋಬರ್ 31ನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಬನ್ನೇರುಘಟ್ಟ ಝೂನಲ್ಲಿ. ಹೈದರಾಬಾದ್ನ ನೆಹರು ಮೃಗಾಲಯಕ್ಕೆ ಒಂದು ಕಾಡೆಮ್ಮೆಯನ್ನು ಕಳಿಸ್ಕೊಡ್ಬೇಕು ಅಂದ್ಬಿಟ್ಟು ಇವರು ಯೋಜನೆಯನ್ನು ರೂಪಿಸ್ತಾರೆ. ಅವತ್ತಿನ ದಿವಸ ಅಲ್ಲಿ ಎಲ್ಲ ರೂಪುರೇಷೆಗಳನ್ನು ಅರ್ಥಂತಹ ತಜ್ಞರು ಎಷ್ಟು ಬೇಜವಾಬ್ದಾರಿಯಿಂದ ಒಂದು ಕೃತ್ಯನ ಎಸಗ್ತಾರೆ ಅಂದರೆ, ಒಂದು ತಾಯಿ ಅಂದರೆ ಒಂದು ಕಾಡೆಮ್ಮೆ ತಾನಿನ್ನೇನು ಇನ್ನು 8 ತಿಂಗಳ ಒಂದು ಗರ್ಭಿಣಿ, ಇನ್ನೊಂದು ತಿಂಗಳಲ್ಲಿ ಒಂದು ಮಗುಗೆ ಜನ್ಮ ಕೊಡಬೇಕಾದಂತಹ ಒಂದು ಕಾಡೆಮ್ಮೆ, ಅದನ್ನು ಇವರು ಟಾರ್ಗೆಟ್ ಮಾಡಿ ಅದಕ್ಕೆ ಅನಸ್ತೀಶಾ ಡಾಟನ್ನು ಹೊಡಿಬೇಕು ಅಂದ್ಬಿಟ್ಟು ಹೋಗ್ತಾರೆ. ಅದು ದೇವರ ವಿಧಿ ನೋಡಿ, ಅದನ್ನು ಉಳಿಸೋದಕ್ಕೋಸ್ಕರ ಒಂದು ಜಿಂಕೆನೂ ಸಹ ಅಡ್ಡ ಬರುತ್ತೆ. ಆ ಜಿಂಕೆಗೆ ಹೊಡೆದಿದ್ದ ತಕ್ಷಣ ಆ ಅನಸ್ತೀಶಾ ಡಾಟ್ ಏನು ಅವರು ಟ್ರ್ಯಾಂಕ್ಲೈಸರ್ಸ್ ಹೊಡಿತಾರಲ್ಲ, ಅದನ್ನು ತಪ್ಪಿಸೋದಕ್ಕೆ ಪಾಪ ಆ ಜಿಂಕೆ ಅಡ್ಡ ಬರುತ್ತೆ. ಆ ಜಿಂಕೆ ಕೂಡ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳುತ್ತೆ. ಅದನ್ನು ಬಿಡದೆ ಮತ್ತೆ ಇನ್ನೊಂದು ಸರಿ ಅದನ್ನು ಅನಸ್ತೀಶಾನ ಹೊಡಿತಾರೆ. ಆಗ ಅದು ಹೋಗಿ ಸೀದಾ ಆ ಕಾಡೆಮ್ಮೆಗೆ ಬೀಳುತ್ತೆ. ವಿಧಿ
ಅಲ್ಲೇ ತನ್ನ ಉಸಿರನ್ನು ಕೊನೆಯುಸಿರಾಗಿ ಎಳೆಯುತ್ತೆ, ಅಲ್ಲೇ ಸಾಯುತ್ತೆ. ಇವೆಲ್ಲವನ್ನು ತಿಳಿದಂತಹ ಸೂರ್ಯ ಸೇನ್ ಏನು ಇಡಿ ಒಬ್ಬ ಡೈರೆಕ್ಟರ್, ಒಬ್ಬ ಪಿತಾಮಹ, ಝೂನ ಒಬ್ಬ ಪಿತಾಮಹ ಅಂತ ಅನ್ನಿಸ್ಕೊಂಡಿರ್ತಾನೋ, ಆ ಒಂದು ರಾವಣಾಸುರ ಇವತ್ತು ಅಲ್ಲಿ ಏನು ಹಠಾಸನ ಮೆರೆದಿದ್ದಾನೆ. ಎಷ್ಟೋ ಪ್ರಾಣಿಗಳನ್ನು ಇವರುಗಳು ಹೇಗೆ ಅಲ್ಲಿ ಕೊಂದಿದ್ದಾರೆ ಅಂದರೆ ಯಾರಿಗೂ ಹೇಳತ್ತಿರಲಾರ್ದಂಥ ಒಂದು ಘಟನೆಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.